ಡಿಕೆ ಶಿವಕುಮಾರ್ ಅವರಿಗೆ ಅಪಶಕುನ ಈಗ ಎದುರಾಗಿದೆ. ದಿಢೀರಂತ ಊರಿಗೆ ತೆರಳಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಅಪಶಕುನ. ಡಿಕೆ ಶಿವಕುಮಾರ್ಗೆ ಅಪಶಕುನ. ದಿಢೀರ್ ಊರಿಗೆ ತೆರಳಿದ ಗವರ್ನರ್ ಗೆಹ್ಲೋಟ್ ರಾತ್ರಿ 11:55 ಬಾಂಬೆ ಫ್ಲೈಟ್ನಲ್ಲಿ ತೆರಳಿದ ರಾಜ್ಯಪಾಲರು. ಬಾಂಬೆಯಿಂದ ಇಂದೋರ್ಗೆ ಪ್ರಯಾಣ. ಅಲ್ಲಿಂದ 3 ಗಂಟೆ ರಸ್ತೆ ಪ್ರಯಾಣ ಮಾಡಿ ಊರಿಗೆ. ಹತ್ತಿರದ ಸಂಬಂಧಿಕರ ಆರೋಗ್ಯದಲ್ಲಿ ಗಂಭೀರ. ಇದರ ಬೆನ್ನಲ್ಲೇ ರಾತ್ರೋರಾತ್ರಿ ಊರಿಗೆ ತೆರಳಿದ ಗವರ್ನರ್ ಗೆಹ್ಲೋಟ್. ಗವರ್ನರ್ ಊರಲ್ಲಿ ಇಲ್ಲದ ಕಾರಣ ರಾಜೀನಾಮೆ 1 ದಿನ ಮುಂದೂಡಿಕೆ. ಇಂದು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಗೆ ಮುಂದಾಗಿದ್ದ ಸಿಎಂ ಗವರ್ನರ್ ಅಲಭ್ಯತೆಯಿಂದ ರಾಜೀನಾಮೆ ಮುಂದೂಡಿಕೆ ಸಾಧ್ಯತೆ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಈಗ ಅಪಶಕುನ ಎದುರಾಗಿದೆ. ದಿಢೀರಂತ ಗವರ್ನರ್ ಗೆಹ್ಲೋಟ್ ಅವರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಈಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಒಂದು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಆದ್ರೆ ಈಗ ಗವರ್ನರ್ ಗೆಹ್ಲೋಟ್ ಅವರು ತಮ್ಮ ಊರಿಗೆ ಹೋಗಿದ್ದಾರೆ. ಹತ್ತಿರದ ಸಂಬಂಧಿಕರ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ, ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಸದ್ಯಕ್ಕೆ ಗೆಹ್ಲೋಟ್ ಅವರು ಊರಿಗೆ ಹೋಗಿದ್ದಾರೆ. ರಾತ್ರಿ 11:55 ಬಾಂಬೆ ಫ್ಲೈಟ್ ಏನಿದೆ, ಈ ಒಂದು ಫ್ಲೈಟ್ನಲ್ಲಿ ರಾಜ್ಯಪಾಲರು ತೆರಳಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಜೊತೆಗೆ ಈಗ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕೂಡ ಆಗುತ್ತೆ ಶುಕ್ರವಾರ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಏಕೆಂತಂದ್ರೆ ಒಂದು ರಾಹುಕಾಲ ಗುಳಿಕ ಕಾಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಇದೆಲ್ಲವನ್ನು ಕೂಡ ನಂಬ್ತಾರೆ. ಅಂದ್ರೆ ರಾಹುಕಾಲ ಆಗಿರ್ಬೋದು, ಗುಳಿಕ ಕಾಲ ಆಗಿರ್ಬೋದು, ಯಾವ ಟೈಮ್ನಲ್ಲಿ ನಾನು ಪದಗ್ರಹಣವನ್ನ ಸ್ವೀಕಾರ ಮಾಡಬೇಕು ಅದೆಲ್ಲವನ್ನು ಕೂಡ ತುಂಬಾ ಬಿಲೀವ್ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಮೊದಲು ದೇವರ ಮೊರೆ ಹೋಗ್ತಾರೆ. ಬಹಳ ಖುಷಿಯಾದ್ರೂ ಕೂಡ ದೇವರ ಮೊರೆ ಹೋಗ್ತಾರೆ. ಈ ಶಕುನಗಳನ್ನ ಬಹಳ ನಂಬುವಂತಹ ವ್ಯಕ್ತಿ ಅಂತಂದ್ರೆ ಡಿ ಕೆ ಶಿವಕುಮಾರ್. ಆದ್ರೆ ಸಿದ್ದರಾಮಯ್ಯ ಅವರದ್ದು ಯಾವುದನ್ನು ಕೂಡ ಅಷ್ಟಾಗಿ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ಅತಿಯಾಗಿ ಯಾವುದನ್ನು ಕೂಡ ಅವ್ರು ನಂಬಲಿಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಶುಕ್ರವಾರ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಇರುತ್ತೆ, ಪಟ್ಟಾಭಿಷೇಕ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಮೊದಲಿಗೆ ಈಗ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ನಾಯಕತ್ವವನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ರಾಜೀನಾಮೆಯನ್ನ ನೀಡಿದ ನಂತರವಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಸಿಗೋದು. ಈಗ ಸದ್ಯಕ್ಕೆ ಒಂದು ರಾಜೀನಾಮೆಯನ್ನ ನೀಡಲಿಕ್ಕೆ ಈಗ ಬಹಳ ಒಂದು ತೊಂದರೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಗವರ್ನರ್ ಅವರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನ ನೀಡಲಿಕ್ಕೆ ಯೋಚನೆಯನ್ನ ಮಾಡಿಕೊಂಡಿದ್ರು, ಅಂದ್ರೆ ಚಿಂತನೆಯನ್ನ ಮಾಡಿದ್ರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಸಮಯಾವಕಾಶವನ್ನು ಕೂಡ ಸಿಎಂ ಕಚೇರಿಯಿಂದ ಕೇಳಲಾಗಿತ್ತು. ಆದ್ರೆ ಈಗ ಈ ಒಂದು ರಾಜೀನಾಮೆ ಮುಂದೂಡಿಕೆ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಏನು ಗೆಹ್ಲೋಟ್ ಅವರಿದ್ದಾರೆ, ಅವರ ಊರಿನಲ್ಲಿದ್ದಾರೆ. ಸಂಬಂಧಿಕರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದರ ಬೆನ್ನಲ್ಲೇ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹತ್ತಿರದ ಸಂಬಂಧಿಕರ ಆರೋಗ್ಯದಲ್ಲಿ ಗಂಭೀರ ಪರಿಸ್ಥಿತಿ ಕೂಡ ಇದೆಯಂತೆ. ಹಾಗಾಗಿ ಅವ್ರನ್ನ ನೋಡ್ಲಿಕ್ಕೆ ಅಂತ ಹೋಗಿದ್ದಾರೆ. ರಾತ್ರೋರಾತ್ರಿಗೆ ಊರಿಗೆ ಗವರ್ನರ್ ಗೆಹ್ಲೋಟ್ ಅವರು ಹೋಗಿರೋದ್ರಿಂದ ರಾಜೀನಾಮೆ 1 ದಿನ ಮುಂದೂಡಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಅಂದರೆ ಇವತ್ತು ಸದ್ಯಕ್ಕೆ ಡೌಟ್ ಈ ಒಂದು ರಾಜೀನಾಮೆಯನ್ನ ನೀಡೋದು ನೆಕ್ಸ್ಟ್ ಡೇ ಅಂದರೆ ನಾಳೆಗೆ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ನಾಳೆ ಈ ಒಂದು ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ಒಂದು ಪಟ್ಟಾಭಿಷೇಕ ಡಿಲೇ ಆಗಲಿದೆ. ಈಗ ಈ ಒಂದು ಸಿಎಂ ಪಟ್ಟವನ್ನ ಪಡಿಲಿಕ್ಕೆ ನಾನಾ ರೀತಿಯ ಕಸರನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಪ್ರಾರಂಭದಿಂದಲೂ ಕೂಡ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಆದರೆ ಆ ಒಂದು ಸಂದರ್ಭದಿಂದಲೂ ಕೂಡ ಬಹಳ ತಾಳ್ಮೆಯಿಂದ ಇದ್ರು. ಈಗ ಇನ್ನೇನು ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದಲ್ಲೂ ಕೂಡ ಈಗ ತಾಳ್ಮೆಯಿಂದ ಇರಲೇಬೇಕಾಗಿದೆ. ಯಾಕೆಂತಂದ್ರೆ ಈಗ ಗವರ್ನರ್ ಇಲ್ಲದೆ ಇರೋದ್ರಿಂದ ಬೇರೆ ಆಪ್ಷನ್ನೇ ಇಲ್ಲ. ಗವರ್ನರ್ ಅವರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಲೇಬೇಕಾಗಿದೆ. ಅದಾದ ನಂತರವಷ್ಟೇ ಪಟ್ಟಾಭಿಷೇಕ. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಒಬ್ಬರು ಒಂದು ಸ್ಥಾನದಲ್ಲಿದ್ದಾಗ ಬೇರೆಯವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗತ್ತೆ?
ಹಾಗಾಗಿ ಸದ್ಯಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ನಾಳೆ ಮೇ ಬಿ ಈ ಒಂದು ಪಟ್ಟಾಭಿಷೇಕ ಕೂಡ ಡೌಟ್ ಆಗುತ್ತೆ. ಯಾಕೆಂತಂದ್ರೆ ಈಗ ರಾಜೀನಾಮೆ ಒಂದು ದಿನ ಮುಂದೂಡಿಕೆ ಆಯಿತು ಅಂತಂದ್ರೆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ಮುಂದೂಡಿಕೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅಥವಾ ಏನಾದರೂ ಇವತ್ತೇ ಏನಾದರೂ ರಾಜ್ಯಪಾಲರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನು ನೀಡಲೇಬೇಕು ಅಂತ ಏನಾದರೂ ಇದ್ದರೆ ಸದ್ಯಕ್ಕೆ ಸಾಧ್ಯ ಆಗಲ್ಲ. ಗವರ್ನರ್ ಅವರು ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿದೆ. ಅವರು ಬಂದ ನಂತರ ಈ ಒಂದು ರಾಜೀನಾಮೆ ಪತ್ರವನ್ನು ಸಿದ್ದರಾಮಯ್ಯ ಅವರು ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಸದ್ಯಕ್ಕೆ ಈ ಒಂದು ರಾಜೀನಾಮೆ ಒಂದು ದಿನ ಮುಂದೂಡಿಕೆ ಆಗಿದೆ. ಇನ್ನು CM ಆಗುವಂತಹ ಕನಸು ಅಥವಾ CM ಪಟ್ಟ ಬೇಕು ಅಂತ DK ಶಿವಕುಮಾರ್ ಅವರು ಮಾಡಿದ ಕಸರತ್ತು ಅದೆಲ್ಲದಕ್ಕೂ ಕೂಡ ಫಲ ಸಿಗುವಂತಹ ಸಮಯದಲ್ಲಿ ಈಗ ಅಪಶಕುನ ಎದುರಾಗಿದೆ. ಇದೆಲ್ಲವನ್ನು ಕೂಡ ಈಗ DK ಶಿವಕುಮಾರ್ ಅವರು ಫೇಸ್ ಮಾಡಲೇಬೇಕಾಗಿದೆ. ಗವರ್ನರ್ ಗೆಹ್ಲೋಟ್ ರಾತ್ರಿ 11:55 ಬಾಂಬೆ ಫ್ಲೈಟ್ ಏನಿದೆ ಈ ಒಂದು ಫ್ಲೈಟ್ನಲ್ಲಿ ದಿಢೀರಂತ ಹೋಗಿದ್ದಾರೆ. ಬಾಂಬೆಯಿಂದ ಇಂದೋರ್ಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿಂದ 3 ಗಂಟೆ ರಸ್ತೆ ಪ್ರಯಾಣವನ್ನು ಮಾಡಿ ಊರಿಗೆ ತಲುಪಿದ್ದಾರೆ. ಹತ್ತಿರದ ಸಂಬಂಧಿಕರ ಆರೋಗ್ಯದಲ್ಲಿ ಗಂಭೀರ ಆಗಿರುವ ಹಿನ್ನೆಲೆ ಸದ್ಯಕ್ಕೆ ಊರಿಗೆ ಭೇಟಿಯನ್ನು ಕೊಟ್ಟು ಸಂಬಂಧಿಕರ ಆರೋಗ್ಯವನ್ನು ವಿಚಾರಿಸುವ ಕೆಲಸ ಕೂಡ ಮಾಡಿದ್ದಾರೆ. ಯಾವಾಗ ವಾಪಸ್ ಆಗ್ತಾರೆ ಅಂತ ನೋಡಬೇಕು. ಒಂದು ವೇಳೆ ಏನಾದರೂ ಇವತ್ತೇ ವಾಪಸ್ ಆದರೆ ವಾಪಸ್ ಆದಂತಹ ಸಂದರ್ಭದಲ್ಲೂ ಕೂಡ ಹೋಗಿ ಮಾತನಾಡಿ ಒಂದು ರಾಜೀನಾಮೆ ಪತ್ರವನ್ನು ನೀಡುವ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂತಂದರೆ ಇಮೇಲ್ ಮೂಲಕವೂ ಕೂಡ ರಾಜೀನಾಮೆಯನ್ನು ಪಡಿಬಹುದು ಗವರ್ನರ್ ಅವರು. ಹಾಗಾಗಿ ನೋಡಬೇಕಾಗುತ್ತೆ ಏನಾದರೂ ಮೇಲಲ್ಲಿ ಕಳಿಸ್ತಾರಾ ಈ ಒಂದು ರಾಜೀನಾಮೆ ಪತ್ರವನ್ನು, ಅಥವಾ ಬಂದಾದ್ಮೇಲೆ ನೇರವಾಗಿ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡೋಣ ಅಂತ ವೆಯ್ಟ್ ಮಾಡ್ತಾರೋ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಗವರ್ನರ್ ಈಗ ಸದ್ಯಕ್ಕೆ ರಾಜೀನಾಮೆಯನ್ನು ಸ್ವೀಕರಿಸಿ ಅದಾದ ನಂತರ ಅದನ್ನು ಏನು ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಸ್ವಾಫ್ ಕೂಡ ರಾಜೀನಾಮೆ ಸ್ವೀಕರಿಸಿ ರವಾನೆ ಮಾಡಬಹುದು. ಇನ್ನು ಸದ್ಯಕ್ಕೆ ಗವರ್ನರ್ ಗೆಹ್ಲೋಟ್ ನಡೆಯತ್ತ ಎಲ್ಲರ ಚಿತ್ತ ಇದೆ. ಈಗ ರಾಜ್ಯಪಾಲರು ಇಲ್ಲ ಅಂದ ಮಾತ್ರಕ್ಕೆ ಅಲ್ಲಿರುವಂತಹ ಸ್ಟಾಫ್ ಏನಿರ್ತಾರೆ ಅಂದರೆ ಸಿಬ್ಬಂದಿಗಳೇನಿರ್ತಾರೆ ಅವರು ಕೂಡ ಸ್ವೀಕಾರ ಮಾಡಬಹುದು. ಸ್ವೀಕಾರ ಮಾಡಿ ಆ ಒಂದು ಪತ್ರವನ್ನು ಈಗ ರಾಜ್ಯಪಾಲರಿಗೆ ಕಳಿಸ್ಬೋದು. ಈ ಥರ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಕಚೇರಿಗೆ ಭೇಟಿಯನ್ನು ಕೊಟ್ಟು ಆ ಒಂದು ರಾಜೀನಾಮೆ ಪತ್ರವನ್ನು ನಮಗೆ ನೀಡಿದ್ದಾರೆ ಅಂತ ಕೂಡ ರಾಜ್ಯಪಾಲರ ಗಮನಕ್ಕೆ ತರಬಹುದು. ಅದನ್ನು ಒಂದು ಮೇಲ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಯಾವ ನಡೆಯನ್ನು ಅನುಸರಿಸ್ತಾರೆ, ಈ ರೀತಿಯಾಗಿ ಸಿಬ್ಬಂದಿಗಳಿಗೆ ಹೋಗಿ ಏನಾದರೂ ಈ ಒಂದು ರಾಜೀನಾಮೆ ಪತ್ರವನ್ನು ನೀಡ್ತಾರಾ ಅಥವಾ ಇಲ್ಲ ರಾಜ್ಯಪಾಲರು ಬಂದ ನಂತರ ನೇರವಾಗಿ ಹೋಗಿ ನಾನೇ ಈ ಒಂದು ರಾಜೀನಾಮೆ ಪತ್ರವನ್ನು ನೀಡಬೇಕು ಅಂತ ವೆಯ್ಟ್ ಮಾಡ್ತಾರಾ ಅಂತ ನೋಡಬೇಕಾಗತ್ತೆ. ಆ ರೀತಿಯಾಗಿ ವೆಯ್ಟ್ ಮಾಡೋದಾದರೆ ಇವತ್ತು ಈ ಒಂದು ರಾಜೀನಾಮೆ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಡೇಗೆ ಈ ಒಂದು ರಾಜೀನಾಮೆ ಪೋಸ್ಟ್ಪೋನ್ ಆಗುತ್ತೆ. ಅಂದರೆ ನಾಳೆಗೆ ಈ ಒಂದು ರಾಜೀನಾಮೆ ಪೋಸ್ಟ್ಪೋನ್ ಆಗುತ್ತೆ. ಪಟ್ಟಾಭಿಷೇಕ ಕೂಡ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಗೊಂದಲಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೂಡ ಸಿಗಬೇಕಾಗತ್ತೆ. ಈ ಒಂದು ಪಟ್ಟಾಭಿಷೇಕ ಆದ ನಂತರ ಕ್ಲಾರಿಫಿಕೇಶನ್ ಕೊಡ್ತಾರಾ ಹೈಕಮಾಂಡ್ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ನಿನ್ನೆ ಅವರ ಜವಾಬ್ದಾರಿಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಅಂದರೆ ಹಿಂದುಳಿದ ವರ್ಗಗಳ ಗಣತಿ ಏನಾಗಿತ್ತು ಆ ಒಂದು ವರದಿಯನ್ನು ಕೂಡ ಸ್ವೀಕಾರ ಮಾಡಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ DK ಶಿವಕುಮಾರ್ ಅವರ CM ಆಗುವ ಕನಸು ಆ ಒಂದು ಕನಸು ಈಡೇರ್ಲಿಕ್ಕೆ ಈಗ ಅಪಶಕುನ ಎದುರಾಗಿದೆ. ಗವರ್ನರ್ ಗೆಹ್ಲೋಟ್ ಅವರು ಈಗ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಈಗ ಏನಾಗಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ? ಸಿದ್ದರಾಮಯ್ಯ ಅವರು ಇವತ್ತೇ ರಾಜೀನಾಮೆ ಕೊಡಲೇಬೇಕು ಅಂತ ಏನಾದರೂ ಹೋಗಿ ರಾಜೀನಾಮೆ ಕೊಡ್ತಾರಾ? ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳ ಕೈಲಿ ರಾಜೀನಾಮೆ ಪತ್ರ ಕೊಡ್ತಾರಾ ಅಥವಾ ಗೆಹ್ಲೋಟ್ ಅವರು ಬರ್ಲಿ ಅಂತ ವೆಯ್ಟ್ ಮಾಡೋ ಸಾಧ್ಯತೆಗಳು ಏನಾದರೂ ಇದೆಯಾ? ಸಾಹಿತ್ಯ ಏನು ಕರ್ನಾಟಕ ರಾಜಕಾರಣದಲ್ಲಿ ಈಗ CM ಬದಲಾವಣೆ ಚರ್ಚೆ ಈಗ ಒಂದು ತೀವ್ರ ಒಂದು ತಾರೀಕಿಕ ಹಂತಕ್ಕೆ ತಲುಪಿದೆ ಅಂತ ಹೇಳೋದು. ತಾವರ್ ಚಂದ್ ಗೆಹ್ಲೋಟ್ ಅವರ ಒಂದು ದಿಢೀರ್ ಒಂದು ಪ್ರಯಾಣ ರಾಜಕೀಯ ಲೆಕ್ಕಾಚಾರಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ DK ಶಿವಕುಮಾರ್ ಕುರ್ಚಿ ಹತ್ತಿರವಾಗ್ತಾ ಇದ್ದಂತೆ ಚರ್ಚೆಗಳು ಕೂಡ ಜೋರಾಗ್ತಾ ಇದೆ. ರಾಜ್ಯಪಾಲರು ರಾತ್ರಿ ಊರಿಗೆ ತೆರಳಿರುವಂತದ್ದು ಈಗ ಕಾಂಗ್ರೆಸ್ ವಲಯದಲ್ಲಿ ಕೂಡ ಕುತೂಹಲ ಕೆರಳಿಸಿರುವಂತದ್ದು. ಏನು ರಾಜ್ಯಪಾಲರು ಗೆಹ್ಲೋಟ್ ಅವರು ರಾತ್ರಿ ಸುಮಾರು 12 ಗಂಟೆಗೆ ಹೋಗಿರುವಂತ ಒಂದು ಮಾಹಿತಿ ಬಂದಿರುವಂತದ್ದು. ಸದ್ಯಕ್ಕೆ ಮುಂಬೈ ತಲುಪಿದ ಅವರು ಅಲ್ಲಿಂದ ಕೂಡ ಮಧ್ಯ ಒಂದು ಪ್ರದೇಶದ ಒಂದು ಇನ್ನೂರಿಗೆ ಒಂದು ಪ್ರಯಾಣ ಬೆಳೆಸಲಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ
ಇದೇ ವೇಳೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಕುರಿತು ಈಗ ಚರ್ಚೆಗಳು ಕೂಡ ಶುರು ಆಗಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ಸರಿಸುಮಾರು ಸಿಎಂ ಸಿದ್ದರಾಮಯ್ಯನವರು ನೀಡಬೇಕಾದಂತಹ ರಾಜೀನಾಮೆ ಇತ್ತಲ್ಲ, ಆ ರಾಜಕೀಯ ವಲಯದಲ್ಲಿ ಕೂಡ ಹರಿದಾಡ್ತಿತ್ತಲ್ಲ, ಈಗ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ನಡೆದಂತಹ ನಿರಂತರ ಸಭೆಗಳು ಮತ್ತು ದೆಹಲಿ ಚಟುವಟಿಕೆಗಳು ಮತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಎಲ್ಲ ಚರ್ಚೆಗಳಿಗೆ ಬಲ ತುಂಬಿತ್ತು. ಆದ್ರೆ ರಾಜ್ಯಪಾಲರ ದಿಢೀರ್ ಒಂದು ಮುಂಬೈಗೆ ಹೋಗಿದ್ದ ಕಾರಣದಿಂದಾಗಿ ಒಂದು ದಿನ ಮುಂದೂಡಬಹುದು ಅಂತಾನೆ ಹೇಳ್ಬೋದು. ಏನಂತಂದ್ರೆ ರಾಜ್ಯಪಾಲರು ರಾಜ್ಯದಲ್ಲಿ ಇಲ್ಲದಿರುವ ಒಂದು ಕಾರಣದಿಂದಾಗಿ ರಾಜಕೀಯ ರಾಜೀನಾಮೆ ಪ್ರಾಸೆಸ್ ಏನಿದೆ ಅಂದ್ರೆ ತಾತ್ಕಾಲಿಕವಾಗಿ ಒಂದು ಮುಂದೂಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ ಬಹಳ ಮುಖ್ಯವಾಗಿ ನಿನ್ನೆ ಸಿಎಂ ಕಚೇರಿಯಿಂದ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೂಡ ಪಡೆಯಲಾಗಿತ್ತು. ಆದರೆ ಈಗ ರಾಜ್ಯಪಾಲರು ಇಲ್ಲದೆ ಇರೋದ್ರಿಂದ ಯಾವ ನಡೆಯನ್ನ ಈಗ ಸಿದ್ದರಾಮಯ್ಯ ಅವರು ಅನುಸರಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು ಹಾಗಾದ್ರೆ? ಅಂತಂದ್ರೆ ಏನು ನಿನ್ನೆ ತಾವರ್ಚಂದ್ ಗೆಹ್ಲೋಟ್ ಅವ್ರೇನು ಪ್ರಯಾಣ ಬೆಳೆಸಿದ್ರಲ್ಲ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾಗಿತ್ತು. ರಾಜ್ಯಪಾಲರಿಗೆ ಕೂಡ ಅದು ರಾಜೀನಾಮೆ ಸಲ್ಲಿಸುವ ಒಂದು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಸಭೆಗಳ ಬಳಿಕ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಯ್ತು. ಈಗ ನಾಯಕತ್ವಗಳ ಒಂದು ಕುರಿತು ನಿನ್ನೆ ಕೂಡ ಸುರ್ಜೇವಾಲಾ ಅವರು ಬಂದ ತಕ್ಷಣ ಒಂದು ಊಹಾಪೋಹ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂತ ಕೂಡ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಟ್ರು. ಇನ್ನು ಆದ್ರೆ ಇದೇ ಸಮಯದಲ್ಲಿ ರಾಜ್ಯಪಾಲರು ಕೂಡ ರಾಜ್ಯದಲ್ಲಿ ಕೂಡ ಇಲ್ಲದೆ ಇರೋದಕ್ಕೆ ರಾಜಕೀಯ ಒಂದು ಲೆಕ್ಕಾಚಾರ ಕೂಡ ಕೆಲವೊಂದಿಷ್ಟು ಬದಲಾಗುವ ಸ್ಥಿತಿಗಳು ಕೂಡ ಕಂಡು ಬರುತ್ತಂತ ಹೇಳ್ಬೋದು. ಮುಖ್ಯಮಂತ್ರಿ ರಾಜೀನಾಮೆ ಒಂದು ಪ್ರೋಸೆಸ್, ರಾಜ್ಯಪಾಲರ ಪಾತ್ರ ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು, ಅತ್ಯಂತ ಮುಖ್ಯವಾದದ್ದು. ಆದ್ರೆ ಏನು ರಾಜೀನಾಮೆ ಒಂದು ದಿನ ಮುಂದೂಡುವಾಗ್ತಾ ಇದೆ ಎಂಬ ಪ್ರಶ್ನೆ ಈಗ ರಾಜಕೀಯದಲ್ಲೂ ಕೂಡ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತದೆ. ಸಂವಿಧಾನ ಈಗ ಎಂತಂದ್ರೆ ರಾಜ್ಯಪಾಲರು ಇರುವಂತದ್ದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು. ಆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ರಾಜ್ಯಪಾಲರು ಕೆಲವೊಂದು ಬೆಂಗಳೂರಲ್ಲಿ ಇರಲೇಬೇಕಂತ ಕೆಲವೊಂದಿಷ್ಟು ನಿಯಮಗಳು ಇಮೇಲ್ ಮೂಲಕವೋ ಅಥವಾ ಮುಖ್ಯಮಂತ್ರಿ ರಾಜೀನಾಮೆ ಪತ್ರಗಳನ್ನು ಕಳಿಸಬಹುದು, ಅದರಲ್ಲೂ ಕೂಡ ಅಂಗೀಕಾರ ಪಡೆದುಕೊಳ್ಬಹುದು. ಆದ್ರೆ ರಾಜ್ಯಪಾಲರ ಕಚೇರಿ ಸಿಬ್ಬಂದಿ ಮೂಲಕವೇ ರಾಜೀನಾಮೆ ಪತ್ರ ಸ್ವೀಕರಿಸುವ ಅಧಿಕೃತ ಪ್ರಾಸೆಸ್ ಇದು ಅವ್ರು ಬರೋವರೆಗೂ ಕೂಡ ಕೆಲವೊಂದಿಷ್ಟು ಪ್ರಾಸೆಸ್ ಮುಂದೆ ಹೋಗಲ್ಲ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಗೂ ಕೂಡ ನಾಯಕತ್ವದ ಒಂದು ಬದಲಾವಣೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ ಒಂದು ರಾಜಕೀಯ ಚಟುವಟಿಕೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರು ಮಾತ್ರ ಅಲ್ಲ, ಇದರಲ್ಲಿ ಎಮರ್ಜೆನ್ಸಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ. ಈ ನಡುವೆ ರಾಜ್ಯಪಾಲರು ಏನು ಸಮಯ ಮತ್ತು ಮುಂದಿನ ನಡೆಯಲಿದೆಯಲ್ಲ, ರಾಜ್ಯ ರಾಜಕಾರಣದ ಈಗ ಒಂದು ಸದ್ಯಕ್ಕೆ ಒಂದು ಕೇಂದ್ರ ಬಿಂದು ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಒಟ್ಟಾರೆ ಕರ್ನಾಟಕದ ರಾಜಕೀಯ ಮತ್ತು ಈ ಮುಂದಿನ ಒಂದು ಕೆಲವೊಂದಿಷ್ಟು ಗಂಟೆಗಳ ಅತ್ಯಂತ ಒಂದು ನಿರ್ಣಾಯಕವಾಗಲಿದೆ ಅಂತ ಹೇಳ್ಬೋದು ಸಾಹಿತ್ಯ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಏನಿದ್ರೆ ವಾಪಸ್ ಬರ್ತಾರೆ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಅವಕಾಶ ಸಿಗುತ್ತದೆ ಅನ್ನುವಂತಹ ಪ್ರಶ್ನೆಗಳಿಗೆ ಈಗ ರಾಜಕೀಯ ಒಂದು ಕಾರಿಡಾರ್ಗಳಲ್ಲಿ ದೊಡ್ಡ ಮಟ್ಟದ ಒಂದು ಹಾಟ್ ಟಾಪಿಕ್ ಆಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.